ನಮಸ್ಕಾರಗಳು ಗೆಳೆಯರೇ. ಇಡೀ ಕರ್ನಾಟಕವೇ ಈಗ ಕುತೂಹಲದಿಂದ ಕಾಯುತ್ತಿರೋದು ಆ ಒಂದು ದಿನಕ್ಕಾಗಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಮುಂದಿನ ಭವಿಷ್ಯ ನಾಳೆ ನಿರ್ಧಾರವಾಗುತ್ತಾ? ಹೌದು, ದರ್ಶನ್ ರವರಿಗೆ ನಾಳೆ ಜಾಮೀನು ಸಿಗುತ್ತಾ ಅಥವಾ ಪರ ಅಗ್ರಹಾರನೇ ಗತಿಯ? ಈ ಹಂತದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಅವರು ವಕೀಲರಿಗೆ ನೀಡಿರುವ ಆ ಒಂದು ಸೂಚನೆ ಏನು? ಅಸಲಿಗೆ ನಾಳೆ ಕೋರ್ಟ್ನಲ್ಲಿ ಏನಾಗಲಿದೆ? ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಕಳೆದ ಕೆಲವು ದಿನಗಳಿಂದ ದರ್ಶನ್ ರವರ ಕುಟುಂಬ ತೀವ್ರ ಆತಂಕದಲ್ಲಿದೆ. ಮೂಲಗಳ ಪ್ರಕಾರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಅವರು ದರ್ಶನ್ ಅವರ ವಕೀಲರ ಬಳಿ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ. ಹೇಗಾದರೂ ಮಾಡಿ ದರ್ಶನ್ ಅವರನ್ನ ಹೊರಗೆ ತರಲು ಬೇಕಾದ ಎಲ್ಲ ಕಾನೂನು ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ವಿನೀಶ್ ತನ್ನ ತಂದೆಯ ಸದ್ಯದ ಪರಿಸ್ಥಿತಿಯನ್ನ ಕಂಡು ಭಾವುಕರು ಕೂಡ ಆಗಿದ್ದಾರೆ. ಹಾಗೆ ಈ ಭಾವನಾತ್ಮಕ ಹೋರಾಟದ ನಡುವೆ ಕಾನೂನಿನ ಹಾದಿ ಹೇಗಿರಲಿದೆ ನೋಡೋಣ ಬನ್ನಿ. ನಾಳೆ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಪ್ರಬಲ ವಾದವನ್ನು ಮಂಡಿಸಲು ಸಿದ್ಧರಾಗಿದ್ದಾರೆ. ಆದರೆ ಪೊಲೀಸರು ನೀಡಿರುವ ಸಾಕ್ಷಿಗಳು ಮತ್ತು ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳು ದರ್ಶನ್ ರವರಿಗೆ ಹಿನ್ನಡೆಯಾಗುತ್ತಾ? ಜಾಮೀನು ಸಿಗಬೇಕಾದರೆ ಇವರು ಪ್ರಮುಖ ಅಂಶಗಳೇನು? ಒಂದು ವೇಳೆ ಜಾಮೀನು ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿದರೆ ದರ್ಶನ್ ಅವರು ನೇರವಾಗಿ ಪರಪ್ಪರ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಬೇಕಾಗುತ್ತದೆ. ಈ ಹಂತದಲ್ಲಿ ಪ್ರಾಸಿಕ್ಯೂಷನ್ ಯಾವ ಹೊಸ ಅಸ್ತ್ರ ಬಳಸಲಿದೆ ಅನ್ನೋದು ಈಗಿರುವ ಬಿಗ್ ಸಸ್ಪೆನ್ಸ್ ಆಗಿದೆ. ಫ್ರೆಂಡ್ಸ್, ನಾಳೆ ಬೆಳಗ್ಗೆ ಕೋರ್ಟ್ ಕಲಾಪ ಆರಂಭವಾಗುತ್ತಿದ್ದಂತೆ ಎಲ್ಲರ ಕಣ್ಣು ನ್ಯಾಯಾಧೀಶರ ಮೇಲೆ ಇರುತ್ತೆ. ಜಾಮೀನು ಸಿಕ್ಕರೆ ಡಿ ಬಾಸ್ ಅಭಿಮಾನಿಗಳಿಗೆ ಇದು ಹಬ್ಬಾನೇ ಅಂತ ಹೇಳಬಹುದಾಗಿದೆ. ಆದರೆ ಕಾನೂನಿನ ಪ್ರಕ್ರಿಯೆಯಲ್ಲಿ ಸಣ್ಣ ವ್ಯತ್ಯಾಸವಾದರೂ ದರ್ಶನ್ ರವರ ಜೈಲು ವಾಸ ಮುಂದುವರಿಯಲಿದೆ. ಇದಷ್ಟೇ ಅಲ್ಲದೆ ನಾಳೆ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಲಿರುವ ಆ ಒಂದು ವಿಶೇಷ ವರದಿ ದರ್ಶನ್ ಪಾಲಿಗೆ ವರವಾಗುತ್ತಾ ಅಥವಾ ಶಾಪವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಗೆಳೆಯರೇ, ನಿಮ್ಮ ಪ್ರಕಾರ ದರ್ಶನ್ ರವರಿಗೆ ನಾಳೆ ಜಾಮೀನು ಸಿಗಬೇಕಾ ಅಥವಾ ಕಾನೂನು ತನ್ನದೇ ಆದ ದಾರಿಯನ್ನ ಹಿಡಿಯಬೇಕಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನಾಳೆಯ ಪ್ರತಿ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.